ಸ್ವರೂಪಿಣಿ ಪರಶಿವ ಮೋಹಿನಿ ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ ಭಕ್ತರ ಬಾಳನ್ನು ಬಂಗಾರಗೈದವಳೇ ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಸಾಕಮ್ಮ ಮುಕ್ತಿಯ ನೀಡುವಾರೆ ಜಗದಮ್ಮ ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ ಹಾಲಂತ ಜೀವನವ ನೀಡಮ್ಮ ಗುರುವಿನ ಮನೆಯಲ್ಲಿ ನೆಲೆಸಿ ಪೂಜೆ ಪಡೆವವಳೇ ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ ಸಂತಸ ಸಂಭ್ರಮ ತಂದು ಗುರುಗಳ ಪೊರೆದವಳೇ ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ ಅರಿಶಿನ ಕುಂಕುಮ ಭಾಗ್ಯವ ನೀಡಮ್ಮ ಮುಡಿಯಲಿ ಹೂವಾಗು ಗೌರಮ್ಮ ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ ಬಂಜೆಯ ಈ ಬಾಳು ಬೇಡಮ್ಮ ಗುರುಗಳ ನಾಲಿಗೆಯಲ್ಲಿ ಕುಣಿದು ನಲಿಯೋಳೆ ನಮ್ಮ ಕಷ್ಟವ ಕ್ಷಣದಿ ಪಾರು ಮಾಡೋಳೆ ಜಗಜನನಿ ಅಘದಮನಿ ದುಃಖ ವಿದಾಯಿನಿ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಮುತ್ಯಾಲಮ್ಮ ಮಾರೇ ರಾಜರಾಜೇಶ್ವರಿ ಗುರುಗಳು ಆರಾಧ
ನಮಃ. ಹರಿ ಓಂ. ಜಾತವೇದಸೇ ಸರ್ವಾಮ ಸೋಮಮರಾತೀತೋರಿದಃ ದಿವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಂ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಗನ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ಶ್ರೀಂ ವನದುರ್ಗಾಯೈ ನಮಃ. ಓಂ ಶ್ರೀಂ ವನದುರ್ಗಾಯೈ ನಮಃ. ಓಂ ಶ್ರೀಂ ವನದುರ್ಗಾಯೈ ನಮಃ. ಓಂ ಶ್ರೀಂ ವನದುರ್ಗಾಯೈ ನಮಃ. ಶ್ರೀಂ ಪ್ರಸನ್ನ ಪಾರ್ವತೀ ನಮೋ ನಮಃ. ಓಂ ಶ್ರೀಂ ಪ್ರಸನ್ನ ಪಾರ್ವತ್ಯೈ ನಮೋ ನಮಃ. ಓಂ ಶ್ರೀಂ ಪ್ರಸನ್ನ ಪಾರ್ವತ್ಯೈ ನಮೋ ನಮಃ. ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಕಾರ್ತೀಕ ಮಾಸದಲ್ಲಿ ಇತ್ತ ಶಿವನ ಆರಾಧನೆ. ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತು ಬರ್ತಕ್ಕಂತಹ ಭಕ್ತರನ್ನು ಪ್ರಸನ್ನ ಪಾರ್ವತಿಯಾಗಿ, ಅಂದರೆ ಶಿವನ ಅರ್ಧಾಂಗಿಯಾದಂತಹ ತಾಯಿ ಪಾರ್ವತಿಯನ್ನು ಆರಾಧನೆ ಮಾಡ್ತಾ ಈ ಭಾಗದಲ್ಲಿ ಎಲ್ಲವೂ ಸಹಿತ ಪ್ರಶಾಂತತೆಯಿಂದ ಕಾಪಾಡ್ತಿರ್ತಕ್ಕಂತಹ ತಾಯಿ ವನದುರ್ಗೆಯಾಗಿ, ಸಂಧ್ಯಾಕಾಲದ ವನದುರ್ಗೆ ಬೆಳಗಿನ ಶುಭ ಮುಹೂರ್ತದಲ್ಲಿ ಪ್ರಸನ್ನ ಪಾರ್ವತಿಯಾಗಿ ದರ್ಶನ ಕೊಡ್ತಕ್ಕಂಥದ್ದು. ಏನೇ ಆದರೂ ಈ ಒಂದು ಸಾನ್ನಿಧ್ಯಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತರ ಅದೃಷ್ಟ ಎಷ್ಟಿದೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯವೇ ಸರಿ. ಕಾರ್ತೀಕ ಮಾಸದಲ್ಲಿ ನಡೀತಿರ್ತಕ್ಕಂತಹ ವೈಭವಪೂರಿತವಾಗಿರ್ತಕ್ಕಂತಹ ದೇವಿಯ ಈ ವಿಶೇಷವಾದಂತಹ ಉಪಾಸನೆ ಇವತ್ತು ಯಾರೆಲ್ಲ ಭಕ್ತರು ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಪೂರ್ವಜನ್ಮದ ಸುಕೃತ ಮತ್ತು ಪುಣ್ಯದ ಫಲ. ಹಾಗೆ ಮಲ್ಲಿಗೆ ಮೆಟ್ಲು ಎಂಬತಕ್ಕಂಥದ್ದು ನೋಡಿ, ಈ ಊರಿನ ಹೆಸರು, ಈ ಗ್ರಾಮದ ಹೆಸರು ಮಲ್ಲಿಗೆ ಮೆಟ್ಲು ಎಂಬತಕ್ಕಂಥದ್ದು ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಆರುಹಳ್ಳಿಗೆ ಸಮೀಪ ಇರತಕ್ಕಂಥದ್ದು, ಕನಕಪುರ ಆರುಹಳ್ಳಿಗೆ ಸಮೀಪ ಇರತಕ್ಕಂಥ ಮಲ್ಲಿಗೆ ಮೆಟ್ಲು ಎಂಬತಕ್ಕಂಥ ಗ್ರಾಮದಲ್ಲಿ ತಾಯಿ ಇಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇದ್ದಾಳೆ. ಆದರೆ ವನದುರ್ಗೆ ಎಂಬತಕ್ಕಂಥ ನಾಮಾಂಕಿತದಿಂದ ಪ್ರಜ್ವಲಿಸ್ತಿರ್ತಕ್ಕಂಥ ದೇವಿ ತಾಯಿ ದುರ್ಗೆಯ ಸಂಪೂರ್ಣ ಅನುಗ್ರಹವನ್ನು ಈ ಕ್ಷೇತ್ರದಲ್ಲೇ ಕಾಣಬಹುದು. ಬೇರೆಲ್ಲ ಕ್ಷೇತ್ರಗಳಲ್ಲಿ ಸಾಕಷ್ಟು ವೈಭವಪೂರಿತವಾಗಿ ನಾನಾ ಅಲಂಕಾರಗಳು ಕೊಂಡಿರತಕ್ಕಂಥದ್ದು ಇರುತ್ತೆ. ಆದರೆ ಇಲ್ಲಿ ಅಲಂಕಾರ ಅಲ್ಲ ಮುಖ್ಯ, ಆ ಪ್ರಸನ್ನತೆ ಬಹಳ ಮುಖ್ಯ. ದೇವಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಇಲ್ಲಿ ತಂತ್ರಸಾರ ಪ್ರಕಾರ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂತಹ ತಂತ್ರಿಗಳ ಪ್ರತಿನಿತ್ಯದ ಕಾಯಕ ಇದೆಯಲ್ಲ, ಅದು ಬಹಳ ಮೆಚ್ಚುವಂತಹದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭಗವಂತನ, ಭಗವತಿಯನ್ನು, ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಆಧಾರಗಳಿದೆ, ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮಾರ್ಗಗಳಿದೆ. ಜಪ, ತಪ, ಅನುಷ್ಠಾನ, ಹೋಮ, ಹವನ ಮತ್ತು ನಿತ್ಯ ಅನುಷ್ಠಾನ, ದಾನ ಧರ್ಮಾದಿಗಳು ವಿಶ್ವಮಾತೆಯಾಗಿರ್ತಕ್ಕಂಥ ಗೋವನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕಾಲ. ವಿಶ್ವಮಾತೆಯಾದಂತಹ ಗೋವನ್ನು ಪ್ರಾರ್ಥನೆ ಮಾಡಿ ಜಗತ್ತಿನಲ್ಲಿರ್ತಕ್ಕಂಥ ಕಷ್ಟಗಳು ಬೇಗ ದೂರ ಆಗಲಿ ನಮ್ಮ ಅಂತ ಕೇಳುವಂತಹದ್ದು ಇಂತಹ ಕ್ಷೇತ್ರಗಳಲ್ಲಿ. ಬೇರೆಲ್ಲ ಕ್ಷೇತ್ರಗಳಿಗೆ ಬಂದರೆ ದೇವ್ರ ಮುಂದೆ ನಿಂತ ಮರುಕ್ಷಣ ನಮ್ಮ ಆಲೋಚನೆ ಬರೋದು, ನನಗೆ ಒಳ್ಳೆ ಮನೆ ಕೊಡು, ಒಂದಷ್ಟು ಆಸ್ತಿ ಮಾಡಿಕೊಡು, ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿಡು, ಪಕ್ಕದಲ್ಲಿ ಯಾರದೋ ಜಮೀನು ಮಾರ್ತಾ ಇದ್ದಾರೆ, 10 ರೂಪಾಯಿ ಹೇಳ್ತಿದ್ದಾರೆ, ಅದನ್ನು ಆದಷ್ಟು 1 ರೂಪಾಯಿ ಕೊಡಿಸ್ಬಿಡು, ಅವ್ರ ತಲೆ ಮೇಲೆ ಬಟ್ಟೆ ಹಾಕಿ ನನ್ನ ಮನೆ ಉದ್ಧಾರ ಮಾಡು. ಇದು ನಾವು ಕೇಳುವಂಥ ಮಾತಾಗುತ್ತೆ. ಆದರೆ ಈ ತಾಯಿಯ ಸಾನ್ನಿಧ್ಯಕ್ಕೆ ಬಂದಾಗ, ಈ ತಾಯಿಯ ಸಾನ್ನಿಧ್ಯಕ್ಕೆ ಬಂದ ಮರುಕ್ಷಣವೇ ಈ ನಿಮ್ಮ ಆನಂದ್ ಗುರುಜಿಯವರು ಸಹಿತ ಮೌನಕ್ಕೆ ಜಾರುವಂಗಾಯಿತು. ಇಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಈ ಶಕ್ತಿ ಮತ್ತು ಇಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆ ವೈಬ್ರೇಷನ್ಸ್ ಇದೆಯಲ್ಲ, ಆಡಂಬರ ಇಲ್ಲ, ವಿಶೇಷವಾದ ಅಲಂಕಾರ ಇಲ್ಲ, ಅಥವಾ ಏನೋ ಆಕರ್ಷಣೆ ಮಾಡುತ್ತೆ ಎಂಬತಕ್ಕಂಥದ್ದಕ್ಕೆ ಆಕರ್ಷಣೆ ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಏನೂ ನಡೆದಿಲ್ಲ. ಆನಂದ್ ಗುರುಜಿಯವ್ರನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದ್ರು. ಕಾರ್ತಿಕ ಮಾಸ ಅಲ್ವಾ, ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಲ್ವಾ ಅಂತ ನಾನು ಓಡಿ ಬಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಸಾಕ್ಷಾತ್ ಭಗವತಿಯೇ ಇಲ್ಲಿ ನೆಲೆಸಿದ್ದಾಳೆ, ಅಮ್ಮನವರ ಸಾನ್ನಿಧ್ಯ ಇದೆ. ನಡೆದಿರ್ತಕ್ಕಂತಹ ಆ ರುದ್ರ ಹವನವನ್ನು, ವಿಶೇಷವಾಗಿ ರುದ್ರನಿಗೆ ರುದ್ರ ಹವನವನ್ನು ನಡೆಸುವಂತಹ ಕಾಲ, ರುದ್ರನ ಅರ್ಧಾಂಗಿಯಾದಂತಹ ತಾಯಿ ದುರ್ಗೆಯನ್ನು ನೋಡುವಂತಹ ಕಾಲ,
ಜೊತೆಗೆ ತಂತ್ರಗಳೆಂಬತಕ್ಕಂಥದ್ದು ಮೌನದಿಂದ ಅಥರ್ವಣ ವೇದದಲ್ಲಿ ಏನು ಹೇಳಿದ್ಯೋ ಅದೇ ಪ್ರಕಾರ ತಂತ್ರಿಗಳು ತಂತ್ರಸಾರವನ್ನು ನಡೆಸ್ತಿರ್ತಕ್ಕಂಥದ್ದನ್ನೆಲ್ಲವನ್ನು ನೋಡಿದಾಗ ಇದು ಮೌನಕ್ಕೆ ಜಾರುವ ಸ್ಥಳ. ಮೌನದಿಂದಿದ್ದು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂಥ ಸ್ಥಳ. ಇಲ್ಲಿ ಬಂದು ಅಮ್ಮ ಅಂದರೆ ಸಾಕು, ನೀವು ನನಗೆ ಅದು ಬೇಕು ಇದು ಬೇಕು ಅದು ಕೊಡು ಇದು ಕೊಡು ಅನ್ನೋ ಮಾತಿಲ್ಲ. ನಿಮಗೆ ಏನು ಕೊಡಬೇಕು ಅದನ್ನು ಕೊಡಲಿಕ್ಕಾಗಿ ತಾಯಿ ಇಲ್ಲಿ ಕೂತಿದ್ದಾಳೆ. ಆದರೆ ಇಲ್ಲಿಗೆ ಬರಬೇಕಾದ್ರೆ ಒಂದು ಸಿಸ್ಟಮ್ ಇರಬೇಕು. ಈ ಕ್ಷೇತ್ರಕ್ಕೆ ಬಂದು ತಾಯಿನ ದರ್ಶನ ಮಾಡಬೇಕಾದ್ರೆ ಇಲ್ಲಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಲು ಅಂತ ಕೇಳೋದಕ್ಕಿನ್ನ ಒಳಗಡೆ ಬಂದು ಒಂದು ಪ್ರದಕ್ಷಿಣೆ ಮಾಡಿ ದೇವರನ್ನ ಕಣ್ತುಂಬ ನೋಡಿ ನಿಮ್ಮ ಸಮಯ ಇದ್ದಷ್ಟೊತ್ತು 10 ನಿಮಿಷ ಇಲ್ಲಿ ಕೂತು ತಾಯಿ ದುರ್ಗೆಯನ್ನು, ವನದುರ್ಗೆಯನ್ನು, ವಿಶೇಷವಾಗಿ ಪಾರ್ವತಿ ಸಮೇತ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಂಬ ಸದಾಶಿವನ ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಸಾಕಷ್ಟು ಜನ ವೇದ ಪಂಡಿತರು, ಜೊತೆಗೆ ಋತ್ವಿಜರು, ಬಹಳ ದೂರದಿಂದ ಪಕ್ಕದ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ತಂತ್ರಿಗಳು ಎಲ್ಲರೂ ಕಾಯ್ತಿದ್ದಾರೆ. ಜೊತೆಗೆ ಈ ವನದುರ್ಗಿಯ ವಿಶೇಷತೆ ಏನಪ್ಪ ಅಂದರೆ, ಅಮ್ಮನವರು ಪೂರ್ಣಾಹುತಿ ಕಾಲದಲ್ಲಿ ವಿಶೇಷವಾದಂಥ ರೀತಿ ತಾಂಡವಾಡ್ತಾರೆ. ಆ ತಾಂಡವ ನೃತ್ಯವನ್ನು ನೋಡೋದು, ಅದರ ಶಬ್ದವನ್ನು ಕೇಳೋದು ಅಂದರೆ ಅದು ಚೆಂಡೆ ವಾದ್ಯದಲ್ಲಿ ಮಾತ್ರವೇ. ಏನೇ ಆದರೂ ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ, ಅದರಲ್ಲೂ ಆರುಹಳ್ಳಿ ಮಲ್ಲಿಗೆ ಗ್ರಾಮದಲ್ಲಿ ಅದ್ಭುತವಾದಂಥ ಇವತ್ತಿನ ಈ ಆಲಯ ದರ್ಶನ ನಿಮ್ಮ ಜನ್ಮದ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪಾವನ ಅಂತಲೇ ಹೇಳ್ಬೋದು. ಅಂತಹ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಮಯ ಈಗ ಬಂದೊದಗಿದೆ. ಪೂರ್ಣಾಹುತಿ ಕಾಲವನ್ನು ಎಲ್ಲರೂ ಸಹಿತ ದರ್ಶನ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗೊಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಪ್ರಚೋದಯಾತ್.
ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನದ ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ ಮರಳವಾಡಿ ಆರುಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಇವತ್ತು ಈ ಪುಟ್ಟದಾದಂತಹ ಆಲಯ ಗರ್ಭಗುಡಿಯಲ್ಲಿ ಕೂತಿರ್ತಕ್ಕಂಥ ತಾಯಿನ ನೋಡಿದ್ರೆ, ಈ ಸುಂದರವಾದಂತಹ ಪ್ರಕೃತಿಯನ್ನು ಕಂಡ್ರೆ, ವನದುರ್ಗ ಎಂಬತಕ್ಕಂಥ ನಾಮಾಂಕಿತದಿಂದ ಪ್ರಜ್ವಲಿಸ್ತಿರ್ತಕ್ಕಂಥ ತಾಯಿ ದುರ್ಗೆಯನ್ನು ನೋಡಿದ್ರೆ, ಇದು ಸದ್ಯದಲ್ಲೇ ಇದೊಂದು ಪುಣ್ಯಕ್ಷೇತ್ರವಾಗುವುದರಲ್ಲಿ ಖಂಡಿತ ತಪ್ಪೇ ಇಲ್ಲ. ಯಾಕೆಂದರೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಾಗಿ ಇಷ್ಟು ಜನ ಹೆಣ್ಣು ಮಕ್ಕಳು ಸುಮಂಗಲಿಯರು ತಾವೆಲ್ಲರೂ ಸಹಿತ ವಿಶೇಷವಾದಂತಹ ರೀತಿ ಕುಂಕುಮಾರ್ಚನೆಯನ್ನು ಮಾಡಿದ್ರಿ. ನೀವು ಮಾಡಿರುವಂತಹ ಕುಂಕುಮಾರ್ಚನೆ ನಿಮ್ಮ ಸ್ವರದಿಂದ ಆ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಬೀಜಾಕ್ಷರಗಳನ್ನು ಉಚ್ಚರಿಸಲಿಕ್ಕೆ ಆಗದಿದ್ದರೂ ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ್ನ ಒಂದು ಕಡೆ ಸೇರಿಸಿ, ಈ ಉಂಗುರದ ಬೆರಳು ಹೆಬ್ಬೆರಳಿನ ಮಧ್ಯಭಾಗದಲ್ಲಿ ಹಿಡಿದಂಥ ಆ ಕುಂಕುಮವನ್ನು ಹಾಕುವ ಪ್ರತಿಯೊಂದು ಚಿಟಿಕೆ ಕುಂಕುಮನ ಸಹಿತ ಅಮ್ಮನವರ ಪಾದಕ್ಕೆ ಸಮರ್ಪಣೆ ಅಂತ ಹೇಳಿ ನೀವು ಹಾಕ್ತಾ ಇದ್ದೀರಲ್ಲ,
ಬಹುಶಃ ಎಷ್ಟೋ ಜನ್ಮದ ಪುಣ್ಯ ಇದು. ಅದಕ್ಕೂ ಮಿಗಿಲಾಗಿ ಯಾರಿಂದ ಉಪದೇಶ ಆಗತ್ತೆ, ಯಾರು ಈ ಮಂತ್ರವನ್ನು ನಿತ್ಯ ಕರಗತ ಮಾಡಿಕೊಂಡು ಆ ತಾಯಿನ ವಿಶೇಷವಾದಂಥ ರೀತಿ ಪ್ರತಿನಿತ್ಯ ತಮ್ಮ ನಾಲಿಗೆ ಮೇಲೆ ಹೊರಳಾಡಿಸ್ತಾ ಮಾತಾಡಿಸ್ತಾ ವಿಶೇಷವಾಗಿ ಆರಾಧನೆ ಮಾಡ್ತಿರ್ತಕ್ಕಂಥವರ ಸ್ವರದಿಂದ ಬರ್ತಕ್ಕಂಥ ಈ ಒಂದು ವೇದ ಮಂತ್ರಗಳ, ಅದರಲ್ಲೂ ವಿಶೇಷವಾಗಿ ಲಲಿತಾ ಸಹಸ್ರನಾಮದ ಒಂದೊಂದು ಅನುವಾಕಗಳು, ಒಂದೊಂದು ವೇದ ಮಂತ್ರದ ಆ ಅಕ್ಷರಗಳು, ಬೀಜಾಕ್ಷರಗಳಿದೆಯಲ್ಲ, ನಮ್ಮೊಳಗಿರುವಂಥ ಎಂಥ ಅಂಧಕಾರವನ್ನಾದರೂ ಎಲ್ಲವೂ ದೂರ ಮಾಡುತ್ತೆ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಬೇಡಿದ ವರಗಳನ್ನು ದಯಪಾಲಿಸ್ತಕ್ಕಂಥ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ವನದುರ್ಗೆಯ ಈ ಸಾನ್ನಿಧ್ಯದಲ್ಲಿ ಇವತ್ತು ನಡೆದಂತಹ ಕಾರ್ಯಕ್ರಮ, ಅದರಲ್ಲೂ ಎಂಥ ವಿಶೇಷವಾದ ದಿನ. ಪರಮ ಭಕ್ತೆಯಾಗಿ ತಂದೆ ಅಂತ ಪ್ರೀತಿಸ್ತಾ, ತಂದೆ ಅಂತ ಪೂಜಿಸ್ತಿರ್ತಕ್ಕಂಥ ತುಳಸಿ ವಿಷ್ಣುಗೆ ಶಾಪ ಕೊಡ್ತಾಳೆ. ತಂದೆ ಅಂತ ಪೂಜಿಸ್ತಾಳೆ, ನೀನು ಬಿಟ್ಟರೆ ನನಗೆ ಯಾರಿಲ್ಲ ಅಂತ ಹೇಳ್ತಾಳೆ. ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ಆರಾಧನೆ ಮಾಡಿ ವಿಶೇಷವಾದಂಥ ಆಶೀರ್ವಾದವನ್ನು ಪಡೆದುಬಿಟ್ಟಿದ್ದಾಳೆ. ಪಡೆದಿರ್ತಕ್ಕಂಥ ತುಳಸಿ ವಿಷ್ಣುಗೆ ನೀನೊಂದು ಕೃಷ್ಣಶಿಲೆ ಆಗು ಅಂತ ಶಾಪ ಕೊಡ್ತಾಳೆ. ಅಂದರೆ ಹೆಣ್ಣಿನ ನಾಲಿಗೆ, ಹೆಣ್ಣಿನ ಮನಸ್ಸು, ನಿಮ್ಮಗಳಲ್ಲಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ನಿಮ್ಮ ವಾಸ್ತುಗಳಲ್ಲಿ ನಿತ್ಯಾನುಷ್ಠಾನವನ್ನು ಇಷ್ಟು ಮಾತ್ರ ಅನುಷ್ಠಾನ ಮಾಡಿಬಿಟ್ರೆ ಸಾಕು, ಆ ಮನೆ ನಂದಗೋಕುಲವಾಗಿಬಿಡತ್ತೆ. ನೀವು ಮಾಡುವಂತಹ ಕಾಯಕವನ್ನು ನಿಮ್ಮ ಮನೆ ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು, ಆ ಮನೆ ವಿಶೇಷವಾದಂಥ ರೀತಿ ಪ್ರತಿಯೊಬ್ಬರ ಮೇಲೂ ಆಧ್ಯಾತ್ಮಿಕತೆ ತುಂಬುತ್ತೆ. ಇವತ್ತು ಹೆಣ್ಣು ಮಕ್ಕಳು, ತಾಯಂದರು ನಮ್ಮ ಮಕ್ಕಳು ಸುಂದರವಾಗಿ ಕಾಣಬೇಕು ಅಂತ ಆ ಮಕ್ಕಳಿಗೆ ತೊಡೆ ಮೇಲೆ ಬಟ್ಟೆ ಹಾಕಿಸಿ ಇನ್ನೊಬ್ಬರಿಗೆ ಆಹಾರವನ್ನು ಕೊಡುವಂಥ ಒಂದು ಪದ್ಧತಿಗೆ ನಾವೇ ನಮ್ಮ ಮನೆ ಮಕ್ಕಳನ್ನು ತಳ್ತಾ ಇದ್ದೀವಲ್ಲ, ನಾವು ಏನು ಹೇಳೋಣ? ಸಾಕಷ್ಟು ಅನಾಚಾರಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ? ನಮ್ಮ ಮನೆ ಮಕ್ಕಳನ್ನು, ಸೌಂದರ್ಯವನ್ನು ನಾವು ನಮ್ಮ ಕಣ್ಣು ಕುಕ್ಕುವಂಥ ರೀತಿಯಲ್ಲಿ ನಾವೇ ನೋಡಿ ಅದನ್ನು ಇನ್ನೊಬ್ಬರ ಆಹಾರಕ್ಕಾಗಿ ನಾವು ಕಳಿಸುವಂತಹ ಒಂದು ಸ್ಥಿತಿಗೆ ನಾವು ಹೋಗ್ತಾ ಇದ್ದರೆ, ಎಲ್ಲಿ ನೋಡಿದ್ರು ಸಹಿತ ಆ ಮಕ್ಕಳಿಗೆ ಆ ತೊಂದರೆ ಆಯಿತು, ಈ ಮಕ್ಕಳಿಗೆ ಈ ತೊಂದರೆ ಆಯಿತು. ಅಬ್ಬಾ, ಕೇಳಲಿಕ್ಕೆ ಆಗ್ತಾ ಇಲ್ಲ. ಒಬ್ಬರು ನಾನು ಹೀಗಿದ್ದರೆ ಏನು ತಪ್ಪು ಅನ್ನೋರು, ಇದು ನನ್ನ ಸ್ವಂತ ಅನ್ನೋರು, ನೋಡೋ ಸಮಾಜ ಹೇಗಾದರೂ ಇರಲಿ ಅವ್ರು ಸರಿತಿದ್ದುಕೊಳ್ಳಿ ಅನ್ನೋರು. ನೀನು ತಾಯಿ ಥರ ಕಂಡ್ರೆ ನೋಡೋರ ದೃಷ್ಟಿ ಹೇಗಿರುತ್ತಮ್ಮ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದಷ್ಟು ಅಚಾತುರ್ಯಗಳಾಗಿ ಕಣ್ಣೀರು ಹಾಕುವಾಗ ಅಯ್ಯೋ ಹೀಗಾಯ್ತಂತೆ ಹಾಗಾಯ್ತಂತೆ, ಪಾಪ ಅವ್ರ ಮನೆ ಮಗಳು ಹಾಗಾದ್ಲಂತೆ ಹೀಗಾದ್ಲಂತೆ. ಇವತ್ತು ಧರ್ಮಸ್ಥಳದ ಆಚೆ ಇರ್ತಕ್ಕಂತಹ ಸೌಜನ್ಯಳ ಕತೆ ಎಂಥವ್ರಿಗೂ ಕರಳಿಕೆ ಯೋಚುತ್ತೆ. ಆ ತಾಯಿ ಹೇಳ್ತಾಳೆ, ನನ್ನ ಮಗಳನ್ನು ಹಾಳು ಮಾಡಿದ್ರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತಾ ಇದ್ದೆ, ಅವಳನ್ನು ಬದುಕಿಸಿದ್ರೆ ಸಾಕಲ್ಲಪ್ಪ ಅಂತಾಳೆ. ಎಂಥ ಮಾತು! ನನ್ನ ಮಗಳು ಏನಾದರೂ ಪರವಾಗಿಲ್ಲ, ನನ್ನ ಸೆರಗಲ್ಲಿಟ್ಕೊಂಡು ಕಾಪಾಡ್ತೇನೆ, ಆದರೆ ಅವಳು ಇಲ್ವಲ್ಲಪ್ಪ. ಆಕೆ ಒಂದು ಮಾತು ಕರಳು ಕಿವುಚುತ್ತೆ. ಆಕೆ ಆಡಿದ ಮಾತು ಪತ್ರಿಕೆಗೋ ಮಾಧ್ಯಮಕ್ಕೋ ಮುಂದೆ ನಿಂತು ಮಾತಾಡಿದ ಮಾತಲ್ಲ, ಅದು ಕರಳಿಂದ ಕಿತ್ಕೊಂಡ್ಬಂದಿದ್ದು. ಯಾಕೆಂದ್ರೆ ಆ ಎಮ್ಮ ಬಾಯಿಂದ ಕಗ್ಗಿಲ್ವಲ್ಲಮ್ಮ. ಒಂದು ಮಗು ಜನನ ಎಷ್ಟು ಕಷ್ಟ ಇದೆ. ಇತ್ತೀಚಿನ ದಿನಗಳಲ್ಲಿ ಡೆಲಿವರಿ ಇಲ್ಲ, ಮಕ್ಕಳಾಗಲ್ಲ, ಸಂತಾನ ಇಲ್ಲ, ಇದಕ್ಕೆ ಹೊಡ್ತಾ ಇದೆ. ಆದರೆ ನಮ್ಮ ನಡವಳಿಕೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಎಷ್ಟೊತ್ತಾಯಿತು ಗುರುಗಳಲ್ಲಿ ಕೂತ್ಕೊಂಡು. ಇವ್ರ ವಯಸ್ಸೆಷ್ಟು? 10 ನಿಮಿಷ ಕೂತ್ಕೊಂಡ್ರೆ ನಮಗೆ ಸೊಂಟ ನೋವು, ಮೈಕೈ ನೋವು, ಎದ್ದು ಓಡೋಗ್ತಾ ಇರ್ತೀವಿ. ಆದರೆ ಅವ್ರ ವಯಸ್ಸಲ್ಲಿ ಇಲ್ಲಿವರೆಗೂ ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ಅನುಷ್ಠಾನ ಮಾಡಿದ್ದಾರೆ, ಎಷ್ಟು ಬಾರಿ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮನ್ನೆಲ್ಲರನ್ನೂ ಕೂಡಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮದ ರಥಯಾತ್ರೆಯಲ್ಲಿ ಕೂಡಿಸ್ಕೊಂಡು ಒಂದು ಹಡಗಲ್ಲಿ ನಿಮ್ಮನ್ನು ಕರ್ಕೊಂಡು ಬನ್ನಿ, ಅಮೂಲ್ಯವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ, ಮಾತಾಡುವಂಥ ಕಲಿಯುಗದ ಕಲ್ಪವಲ್ಲಿ ಇಲ್ಲಿ ಕೂತಿದ್ದಾಳೆ ತಾಯಿ ವನದುರ್ಗೆ ಇದ್ದಾಳೆ ಅಂಥೇಳಿ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನೀವೇ ಪುಣ್ಯಾತ್ಮರು. ನಾನು ಇಲ್ಲಿಗೆ ಬರೋಕ್ಕೆ ಮುನ್ನ ಏನೋ 10 ನಿಮಿಷ ಕಾರ್ಯಕ್ರಮ, 2 ಮಾತಾಡಿ ಮುಂದೆ ಹೊರಟು ಬಿಡೋಣ ಅಂತಿದ್ದೆ.
ಆದರೆ ಈ ಪರಿಸರ ಎಲ್ಲ ನೋಡಿದ ಮೇಲೆ ನನಗನ್ನಿಸ್ತು ನಾನು ಇನ್ನೂ ಬೆಳಗ್ಗೆ ಬೇಗ ಬರಬೇಕಾಗಿತ್ತು ಅಂತ. ಆದರೂ ನನ್ನ ಕಾಯಕ, ಪ್ರತಿನಿತ್ಯದ ನನ್ನ ಕಾಯಕವನ್ನು ಮುಗಿಸಿದ್ರೆ ನನ್ನ ಕೆಲಸ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ನಿನ್ನೆ ನಾನು ಮಧ್ಯರಾತ್ರಿ 2 ಗಂಟೆಗೆ ಬಂದಿದ್ದೀನಿ ಬೆಂಗಳೂರಿಗೆ. ಯಾಕೆಂದರೆ ನಿನ್ನೆ ಇಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ 3 ಶಕ್ತಿ ದೇವತೆಗಳ ಸಾನ್ನಿಧ್ಯ. ಅರಸೀಕೆರೆಯಿಂದ ದೂರ, ಅರಸೀಕೆರೆ ದಾಟಿ ಮುಂದಕ್ಕೆ ಹೋಗಬೇಕು. ಅಲ್ಲಿಂದ ನಾನು ರಾತ್ರಿ 2 ಗಂಟೆಗೆ ಬೆಂಗಳೂರಿಗೆ ಬಂದು ಪುನಃ ಬೆಳಗ್ಗೆ ನೇರ ಪ್ರಸಾರದಲ್ಲಿ ಕೂತ್ಕೊಂಡು ಅಲ್ಲಿಂದ ಇಲ್ಲಿ ಯಾವ ಓಡಿ ಬರ್ತೀನಪ್ಪ ಅನ್ನೋ ಆಸೆ ಇತ್ತು, ಕಾತುರತೆ ಇತ್ತು. ಎಷ್ಟೇ ಆದರೂ ತಾಯಿ ಅಲ್ವಾ, ತಾಯಿ ಹತ್ತಿರಕ್ಕೆ ಹೋಗಬೇಕು, ತಾಯಿ ಮುಂದೆ ನಿಲ್ಲಬೇಕು, ತಾಯಿನ ಮಾತಾಡಬೇಕು, ಅಮ್ಮ ಅನ್ನಬೇಕು. ಅಂದರೆ ಒಂದು ಹಸು ಕರುನ ನೋಡಿದ್ರೆ ಈ ತಾಯಿ ಮಕ್ಕಳ ಸಂಬಂಧ ಗೊತ್ತಾಗುತ್ತೆ. ಆದರೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಿಲ್ಲ ಅಂದರೆ, ಆ ಸಂಸ್ಕಾರದ ಕೊರತೆ ನಿಮ್ಮ ಮನೆ ಮಕ್ಕಳಿಗಿದ್ದರೆ ತಂದೆ ತಾಯಿ ಮೌಲ್ಯ ಖಂಡಿತ ಮಕ್ಕಳಿಗೆ ಬರೋದಿಲ್ಲ. ಒಂದು 90 ವರ್ಷದ ಅಜ್ಜಿ ತನ್ನ ಮಗ ಬಂದು ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂದರೆ ತಟ್ಟೆಗೆ ಊಟ ಹಾಕ್ಕೊಳ್ಳೋದಿಲ್ಲ. ಇದು ನಾನು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನಾನು ಇಡೀ ರಾಜ್ಯ ಎಲ್ಲೇ ಪ್ರವಾಸ ಮಾಡಿ ಬಂದರೂ ಒಂದು ದಿವಸಕ್ಕೂ ನಮ್ಮಮ್ಮನ ಬಿಟ್ಟು ಹೋಗಿಲ್ಲ ನಾನು. ಆದರೂ ಕಡೆ ದಿನಗಳಲ್ಲಿ ಒಂದು ತಿಂಗಳು 1.5 ತಿಂಗಳು ಅಷ್ಟೇ ಬಿಟ್ಟು ಹೋಗಬೇಕಾಗಿತ್ತು. ನಾನು ಏನಾದ್ರು ಪ್ರೋಗ್ರಾಮ್ ಮುಗಿಸ್ಕೊಂಡು ಭಾಳ ತಡವಾಗಿ ಬಂದರೆ ನಮ್ಮಮ್ಮ ಊಟ ಮಾಡಿರಲ್ಲ. ಅವ್ನು ಬರಲಿ ನನ್ನ ಹೆಂಡತಿ ಊಟ ಕೊಟ್ಟರು ಊಟ ಮಾಡ್ತಿರ್ಲಿಲ್ಲ. ಆ ವಯಸ್ಸಲ್ಲೂ ಈ ಮಗನ ಜೋಪಾನ. ಇದು ತಾಯಿ ಕರಳು. ಈ ತಾಯಿ ಕರಳನ್ನು ಋಣ ಹರಿಸೋಕ್ಕಾಗಲ್ಲ. ಆದರೆ ಅಂಥ ಸಮಯದಲ್ಲಿ ಸಂಸ್ಕಾರದ ಕೊರತೆ ಆಗಿಬಿಟ್ರೆ ನಾಳೆ ಮಕ್ಕಳು ನಮ್ಮ ಹಿಡಿತಕ್ಕೆ ಸಿಕ್ಕೋದಿಲ್ಲ. ಮಕ್ಕಳು ಕೇಳಿದ ತಕ್ಷಣ ಎಲ್ಲವೂ ತೆಕ್ಕೊಡ್ತಾ ಇದ್ದೀವಿ ನಾವು ತೆಕ್ಕೊಟ್ಟಿರ್ತಕ್ಕಂಥದ್ರ ಮೌಲ್ಯ, ಹಣ ನಿಮ್ಮಪ್ಪ ಎಲ್ಲಿಂದ ತಂದಿದ್ದಾರೆ ಅಂತ ಯಾವ್ದಾದ್ರು ಒಂದು ದಿವಸ ನಮ್ಮ ಮಕ್ಕಳಿಗೆ ಹೇಳ್ತೀವ ನಾವು? ಅವ್ನು ಜೀನ್ಸ್ ಪ್ಯಾಂಟ್ ಕೇಳ್ದ, ಅವ್ನು ಶರ್ಟ್ ಕೇಳ್ದ, ಅವನಿಗೆ ವಾಟ್ಸಪ್ ಬರೋ ಮೊಬೈಲ್ ಬೇಕು, ಫೇಸ್ಬುಕ್ ಇರಬೇಕು. ಅದ್ಯಾಕೆ ಹಂಗೆ ಆಡ್ತೀರಿ? ನಮ್ಮ ಮಗನಿಗೆ ತಾನೇ ಕೊಡಿಸೋದು. ನಿಮ್ಮ ಮಗನಿಗೆ ಪಕ್ಕದ ಮನೆಯವ್ರ ಮಕ್ಕಳಿಗೆ ನಾವ್ಯಾಕೆ ಕೊಡಿಸೋಣ? ಆದರೆ ಈ ಮೊಬೈಲಿಂದ ನಾಳೆ ಪ್ರಪಂಚ ಹಾಳಾಗ್ತಿದೆಯಲ್ಲ. ಅವನು ಒಂದು ದಿವಸಕ್ಕಾದ್ರು ಬುಕ್ ಮುಟ್ತಿಲ್ವಲ್ಲ, ಅವ್ನು ನಾಳೆ ಒಬ್ಬ ಒಳ್ಳೆ ಸತ್ಪ್ರಜೆ ಆಗ್ತಿಲ್ವಲ್ಲ, ಈ ಭೂಮಿಗೆ ಭಾರವಾಗಿ ಬದುಕುವಂಥ ಪರಿಸ್ಥಿತಿ ನಮ್ಮ ಮನೆ ಮಕ್ಕಳು ಆಗೋಗ್ತಾ ಇದ್ದಾರಲ್ಲ. ಆದರೂ ಹೆತ್ತವ್ರಿಗೆ ಗಿಡ ಮುದ್ದು. ನಮ್ಮ ಮನೆ ಮಕ್ಕಳು ಏನು 100 ತಪ್ಪು ಮಾಡಿದ್ರು ನನ್ನ ಮಗ ನನಗೆ ಮುದ್ದು. ಆದರೆ ಇನ್ನಾದರೂ ನಾವು ಬುದ್ಧಿ ಕಲಿದಿದ್ರೆ, ಮಕ್ಕಳನ್ನು ಸರಿದಾರಿ ಕರ್ಕೊಂಡು ಬರ್ದಿದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ನೀವೆಲ್ಲ ಯಾರೆಲ್ಲ ಈ ಕುಂಕುಮಾರ್ಚನೆಯನ್ನು ಮಾಡಿದ್ದೀರಿ, ಬಹಳ ಅದೃಷ್ಟ ಮಾಡಿದ್ದೀರಿ ನೀವು. ಇವತ್ತು ನಿಮ್ಮ ಸ್ವಂತ ಕೆಲಸಕ್ಕಾಗಿ ಎಲ್ಲೋ ಮಾಲ್ಗೆ ಹೋಗಬೇಕಾಗಿತ್ತು, ಯಾವುದೋ ಒಂದು ಒಳ್ಳೆ ಫಿಲಿಮ್ ರಿಲೀಸ್ ಆಗಿತ್ತು, ಅಥವಾ ಇನ್ಯಾವುದೋ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಮಾಲ್ ಸುತ್ತಬೇಕಾಗಿತ್ತು ಅಂದಿದ್ರೆ, ಆ ಮಾಲ್ಗೆ ಹೋಗಿದ್ರೆ ತಿತ್ತಿ 2 ಬೋಡಿ. ಅಂದರೆ ಕೈಯಲ್ಲಿರೋ ದುಡ್ಡು ಹೋಗ್ತಿತ್ತು, ನಿಮ್ಮ ಟೈಮ್ ಹೋಗ್ತಿತ್ತು, ನಿಮ್ಮ ಆರೋಗ್ಯ ಹಾಳಾಗ್ತಿತ್ತು. ಆದರೆ ಈ ಪ್ರಕೃತಿಯ ಉಸಿರಾಟ ನೋಡ್ರಪ್ಪ. ನಿಜಕ್ಕೂ ನಾನಂತೂ ಒಂದು ಅಂದ್ಕೊಂಡಿದ್ದೇನೆ, ಈ ಸುಂದರವಾದಂಥ ಪರಿಸರದಲ್ಲಿ ಸಾಧ್ಯವಾದಷ್ಟು ಯಾವಾಗಾದರೂ ಒಂದು ಸತಿ ಬಂದು ಇಲ್ಲೊಂದು ಅರ್ಧ ಗಂಟೆ ಆ ಸ್ವಾಮಿ ಮುಂದೆ, ಆ ತಾಯಿ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಅವಳ ಮುಂದೆ ಹೇಳ್ಕೊಂಡು ಹೋಗ್ಬಿಡ್ಬೇಕು ಅಂತ. ಏನು ಗುರುಗಳೇ ನಿಮ್ಮ ಕಷ್ಟ ಅಂತ ಕೇಳ್ಬೋದು. ನನ್ನ ಕಷ್ಟ ಏನು ಗೊತ್ತಾ? ತುಂಬ ಜನ ತಾಯಿಯಂದ್ರೆಲ್ಲ ಹೇಳ್ಕೊತಿರಲ್ಲ, ಒಬ್ಬೊಬ್ಬರು ಒಂಥರ ಕಷ್ಟ ಹೇಳ್ಕೊಂಡು ನನ್ನ ಮುಂದೆ ಅಳ್ತಿರಲ್ಲ, ಅದೇ ನನ್ನ ಕಷ್ಟ. ಯಾಕೆಂದರೆ ನಾನು ಕೂತಿರುವ ಆಸ್ಥಾನದಲ್ಲಿ ನೀವು ಕೇಳಿದ ತಕ್ಷಣ ಅದು ಉತ್ತರ ಕೊಡಬೇಕು. ಆ ಉತ್ತರ ಕೊಡುವಾಗ ಅದು ಸಮಂಜಸವಾಗಿ ನಿಮಗೆ ನ್ಯಾಯಬದ್ಧವಾಗಿರಬೇಕು. ನೀವು ಕೇಳೋ ಒಂದು ಪ್ರಶ್ನೆ ಇಡೀ ರಾಜ್ಯದಲ್ಲಿ ನಿಮ್ಮಂಥವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಆ ಪ್ರಶ್ನೆ ಕೇಳ್ತಿರ್ತಾರೆ. ಆದರೆ ಅವರಿಗೆ ಫೋನ್ ಕಾಲ್ ಸಿಗಲ್ಲ, ಸಿಕ್ಕಿರೋರು ಪ್ರಶ್ನೆ ತೂಕವಾಗಿರೋಲ್ಲ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತೇನೆ, ನಿಮಗೆ ಫೋನ್ ಅಂತ ಸಿಕ್ಕಿದ್ರೆ ನೀವು ಕೇಳೋ ಪ್ರಶ್ನೆ ಜಗತ್ತಿಗೆ ಎಲ್ಲರಿಗೂ ಅಂಥದ್ದೊಂದು ಸಮಸ್ಯೆ ಇದ್ದು ಆ ಸಮಸ್ಯೆಗೆ ಒಂದು ಉತ್ತರ ಸಿಗುವಂಥ ಪ್ರಶ್ನೆ ಕೇಳಬೇಕು ಅಂತ. ಅಂತಹ ಪ್ರಶ್ನೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಏನೇ ಆದರೂ ತಾಯಿ ವನದುರ್ಗೆಯ ಈ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ, ಲಕ್ಷಾರ್ಚನೆ, ಮಹಾರುದ್ರ ಹೋಮ, ಈ ಮಹಾರುದ್ರ ಹೋಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಯತಿವರಣ್ಯರಿಗೂ ಹಾಗೂ ಪಕ್ಕದ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಪಕ್ಕದ ರಾಜ್ಯದಿಂದ ಬಂದು ಅಲ್ಲಿಂದ ತಂತ್ರಿಗಳು ಅಲ್ಲಿನ ಒಂದು ಪ್ರಯೋಗದ ವಿಶೇಷತೆಗಳನ್ನು ಆ ಮಾಡುವಂತಹ ಕಲೆ ನಾವು ನೋಡ್ಬೋದು ಅಷ್ಟೇ, ಮಾಡಿ ಕಲೀಲಿಕ್ಕಾಗೋದಿಲ್ಲ. ಯಾಕೆಂದರೆ ಒಂದೊಂದು ವೇದಗಳು ಒಂದೊಂದು ಹೇಳುತ್ತೆ. ಅವರ ಸಬ್ಜೆಕ್ಟ್ ಪೂರ್ತಿ ಅಥರ್ವಣ ವೇದ, ನಮ್ಮದು ಋಗ್ವೇದ, ಹಾಗೆ ಇಲ್ಲಿರೋರು ಇನ್ನೊಬ್ಬರು ಯಜುರ್ವೇದ ಇರಬಹುದು.
ವೇದಗಳಲ್ಲಿ ಅಂಥ ಒಂದು ಶಕ್ತಿ ಇದೆ. ಆದರೆ ನಮಗೆ ಯಾವುದು ಹೊಸದು ಅನಿಸುತ್ತೆ ಅದು ನೋಡಿ ಒಂದೊಂದು ಆನಂದ ಅನಿಸುತ್ತೆ. ನೋಡಿ, ನಿಮ್ಮ ಮುಂದೆ ಎಲ್ಲರೂ ಒಂದು ಕಾಯಿ ಹೋಳಲ್ಲಿ ತುಪ್ಪದ ದೀಪ ಇಟ್ಟಿದ್ದೀರಿ. ಅಕ್ಕಿ ಮೇಲೆ ತುಪ್ಪದ ದೀಪ ಇಟ್ಟಾಗ ಇದು ನಿಮಗೆ ಹೊಸದು. ಇದು ಹೊಸದು ತಾನೇ? ಇದೇನೋಪ್ಪ ಈ ಥರ ಮಾಡ್ತಿದ್ದೀವಿ, ಒಂದು ಹೊಸದು ಅನಿಸುತ್ತೆ. ಆದರೆ ಹೊಸದಲ್ಲೂ ಒಂದು ವಿಶೇಷವಾದ ಅರ್ಥ ಇದೆ. ಅಕ್ಕಿ ಚಂದ್ರ, ಕಾಯಿ ಶುಕ್ರನಿಗೆ ಸಂಬಂಧಪಡುತ್ತೆ. ಯಜ್ಞೇಶ್ವರ ನಮ್ಮೊಳಗಿರುವಂಥ ಅಂಧಕಾರವನ್ನು ಸುಟ್ಟು ಭಸ್ಮ ಮಾಡಲಿ ಅಂತಕ್ಕಂಥದ್ರಿಂದ ದೀಪವನ್ನು ಅಂಟಿಸಿದ್ದೀರಿ. ಆ ಕುಂಕುಮ ವರ್ಣ ಅದು ವಿಶೇಷವಾಗಿರ್ತಕ್ಕಂಥ ರಕ್ತವರ್ಣವಾಗಿ ತಾಯಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥದ್ದು, ಸೂರ್ಯನಿಗೆ ಪ್ರೀತಿ ಇರತಕ್ಕಂಥದ್ದು, ನಿಮ್ಮ 72,000 ನರನಾಡಿಗಳಲ್ಲಿ ಹರಿತಿರ್ತಕ್ಕಂಥ ರಕ್ತದ ವರ್ಣ ಅದು. ಆ ಕುಂಕುಮಕ್ಕಂಥ ಶಕ್ತಿ. ಯಾತಕ್ಕೋಸ್ಕರ ಹಣೆಗೆ ಹೆಣ್ಮಕ್ಳು ಕುಂಕುಮ ಇಡೋದು? ಹಣೆಗೆ ಪುಡಿ ಕುಂಕುಮವನ್ನೇ ಇಡಬೇಕು. ಯಾತಕ್ಕೋಸ್ಕರ? ಆ ಪುಡಿ ಕುಂಕುಮದಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಪುಟ್ಟಪರ್ತಿ ಸಾಯಿಬಾಬಾ ಅವ್ರು ಹೇಳೋರು, ಪುಟ್ಟಪರ್ತಿ ಸಾಯಿಬಾಬಾ ಅವ್ರ ಮುಂದೆ ಯಾರಾದರೂ ಸ್ಟಿಕ್ಕರ್ ಇಟ್ಕೊಂಡು ಮನೆಗೆ ಅವ್ರ ಮುಂದೆ ನಿಂತು ನಮಸ್ಕಾರ ಮಾಡಿದ್ರೆ ನಿಮ್ಮ ಯಜಮಾನ್ರು ಎಲ್ಲೋದ್ರು ಅಂತ ಕೇಳೋರು. ಎಕಡೆ ಬೈರಾರು మీ పతిదేవుడు? మీ ಯಜಮಾನ್ರು ఉన్నారా? ಯಾತಕ್ಕೆ ಮಾತು ಕೇಳೋರು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನೀವು ಹಣೆಗೆ ಸ್ಟಿಕ್ಕರ್ ಇಡಿ, ಆದರೆ ಪುಡಿ ಕುಂಕುಮ ಜೊತೆಲಿಡಿ. ಆ ಪುಡಿ ಕುಂಕುಮ ಇಟ್ಟರೆ ನಿಮ್ಮ ಸೌಮಂಗಲ್ಯತನಕ್ಕೆ ಶಕ್ತಿ ಬರೋದು. ಅದನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ನೀವೆಂಥದೇ ಅಲಂಕಾರಕ್ಕೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಅಲಂಕಾರ ನಿಮ್ಮ ಸ್ವಂತ. ಹೆಣ್ಣು ಹುಟ್ಟುತ್ತಾನೆ ಅಲಂಕಾರ ಅಂಟ್ಕೊಂಡ್ಬಂದ್ಬಿಟ್ಟಿದೆ. ಈ ವೇದಿಕೆಯಲ್ಲಿ ನಾನು ಇನ್ನೂ ಮಾತು ಹೇಳಬಾರ್ದು, ಆದರೂ ಹೇಳ್ತೇನೆ. ನನಗೆ ತಾಯಿ ಅಂದರೆ ಮುಖ್ಯ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ತಾಯಿ ಎದ್ದು ನಿಂತ್ಕೊಂಡು ಹೇಳಿದ್ದು, ಆಕೆಯ ವಯಸ್ಸು ಅಪ್ಪಪ್ಪ ಅಂದರೆ ಒಂದು 40 ವರ್ಷ ಇರ್ಬೋದು. ಸ್ವಾಮಿ, ನಾನು ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದರೆ ನಾನು ಬರಬೇಡ ಅಂತಾರೆ. ನಾನು ಯಾರ ಮುಂದೆ ಏನಾದ್ರು ಹೋದರೆ ಅವರು ಆ ಕಡೆ ತಲೆ ತಿರುಗಿಸ್ಬಿಡ್ತಾರೆ. ಕಾರಣ ಏನಪ್ಪ ಅಂದರೆ ನನ್ನ ಗಂಡ ಹೋದ 4 ವರ್ಷ ಆಗಿತ್ತು. ನಾನು ಶುಭ ಕಾರ್ಯಕ್ಕೆ ಬರಬಾರ್ದ? ನಾನು ಯಾರ ಮುಂದೆ ಓಡಾಡಬಾರ್ದ? ಈ ಮಾತು ಕೇಳಿದ್ರೆ ಏನು ಉತ್ತರ ಕೊಡಲಮ್ಮ? ನೀನು ಹುಟ್ಟುತ್ತಾನೆ ನಿನ್ನ ತಾಯಿ ಗರ್ಭದಿಂದ ಬರಬೇಕಾದ್ರೆ ನಿಮ್ಮ ಯಜಮಾನರ ಜೊತೆಲಿದ್ದೀರಾ ಅಂತ ಕೇಳಿದೆ ನಾನು. ತಪ್ಪ? ಮಧ್ಯದಲ್ಲಿ ಬಂದಿದ್ದಾರೆ ಯಜಮಾನರು, ನಿನಗೊಂದು ಆಸ್ಥಾನವನ್ನು ಕಲ್ಪಿಸಿದ್ದಾರೆ. ಅವ್ರ ಜವಾಬ್ದಾರಿ ಮುಗಿಸ್ಕೊಂಡು ಅವ್ರು ಯಾತ್ರೆ ಹೊರಟಿದ್ದಾರೆ. ಹಾಗಂತ ಹಿಂದಿತ್ತು ಸಹಗಮನ ಪದ್ಧತಿ, ಈಗಿಲ್ವಲ್ಲ. ನಾವು ಬದುಕಬೇಕಲ್ಲ. ಅವ್ರು ಇದ್ದಾರೆ ಅಂತಲೇ ಒಂದಿಷ್ಟು ಪುಡಿ ಕುಂಕುಮ ಇಟ್ಕೋ, ತಪ್ಪೇನಿದೆ? ಏನು ಸ್ವಾಮಿ ತಪ್ಪ ನಂದು? ನನಗೆ 40 ವರ್ಷಕ್ಕೆ ನನ್ನ ಗಂಡ ಹೋಗಲಿ ಅಂತ ಆಕೆ ಕೇಳ್ಕೊಳ್ಳಿಲ್ವಲ್ಲಪ್ಪ. ಈ ಪ್ರಾಣ ಯಾರ ಕೈಲಿದೆ? ಮಾತಾಡ್ತಾ ಮಾತಾಡ್ತಾ ನಾನು ಕಣ್ಣು ಮುಚ್ಚಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಾನಿರುವ ತನಕ ಈ ಸಾಮ್ರಾಜ್ಯ. ಅದರಿಂದ ಯಾರನ್ನ ಯಾರೂ ಕೀಲಾಗಿ ನೋಡಬಾರ್ದು. ಅಂಥ ತಾಯಂದರು ಹೆಣ್ಣುಮಕ್ಕಳು ಮುಂದೆ ಬಂದಾಗ ಅವ್ರನ್ನ ಪಕ್ಕಕ್ಕೆ ಕಳಿಸ್ಬಾರ್ದು. ಇನ್ನೊಂದು ತಪ್ಪುಗಳು ಮಾಡ್ತೀರಿ. ಯಾರಿಗಾರು ಮಕ್ಕಳಾಗಿಲ್ಲ ಅಂದರೆ ಅವ್ರಿಗೆ ಮಕ್ಕಳು ಕೊಡ್ದಿರೋದು, ಮಕ್ಕಳಾಗ್ದಿದ್ದು ಅವ್ರ ಹಣೆ ಬರುವ ತಪ್ಪ. ಜೀವನೋಪಾಯಕ್ಕೆ ಹೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೋತಾರೆ. ಹಾಳಾದ ಮೊಬೈಲು ರಾತ್ರಿ 12 ಗಂಟೆ ಆದರೂ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ. ತಿನ್ನೋ ಆಹಾರದಲ್ಲಿ ಒಂಚೂರು ಶಕ್ತಿ ಇಲ್ಲ. ನರನಾಡಿಗಳಿಗೆ ಇನ್ನೆಲ್ಲಿಂದ ಬರಬೇಕು ಶಕ್ತಿ? ಹಿಂದೆ ಮಕ್ಕಳು 6 ಜನ 8 ಜನ ಒಂದು ಕುಟುಂಬದಲ್ಲಿ ಇರ್ತಿತ್ತು. ಈಗ ಒಂದು ಮಗು ಆಗೋಕ್ಕಿಲ್ಲ, ಆಗಲೇ ಆ ಡಾಕ್ಟ್ರಿಗೆ ಅಲ್ಲೇ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಆಪ್ರೇಷನ್ ಮಾಡಿಬಿಡಿ. ಹಿಂದೆ ನಮ್ಮ ಒಬ್ಬರ ಸಂಬಳ ಇದ್ದಿದ್ದು 30 ರೂಪಾಯಿ. ಇವತ್ತು ನಾನು ಸಂಪಾದನೆ ಎಷ್ಟಿದೆ? ಆದರೂ ಮನೆಗೆ ಒಂದು ಮಗು ಸಾಕು. ಮಗುನ ಸಾಕೋದು ಭಾಳ ಕಷ್ಟ. ಮಗು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು. ಯಾರು ಮಾಡಿದ್ದು ಅದನ್ನು? ನಾವೇ ಮಾಡಿದ್ದು. ಅಂಥ ಸ್ಕೂಲ್ಗೆ ನಮ್ಮ ಮಕ್ಕಳನ್ನು ತೋರಿಸಿ ಅಲ್ಲಿ 300 ರೂಪಾಯಿ ಇರೋದನ್ನು 3,000 ಮಾಡಿ, 3,000 ಇರೋದನ್ನು 3 ಲಕ್ಷ ಮಾಡಿ, 3 ಲಕ್ಷ ಇರೋದನ್ನು 30 ಲಕ್ಷ ಫೀಸ್ ಕಟ್ಟೋ ಥರ ಮಾಡಿದ್ದು ನಾವು. ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಿದ್ರೆ ಬೇಡ ಅಂತಾರಮ್ಮ. ಸರ್ ಎಂ ವಿಶ್ವೇಶ್ವರರಾಗಲಿ, ಅಂಬೇಡ್ಕರ್ ಆಗಲಿ, ದೊಡ್ಡ ದೊಡ್ಡ ಮಹನೀಯರು, ಎಂತೆಂಥ ಘನ ವಿದ್ವಾಂಸರು, ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಲೇ ಇಲ್ವಾ? ಅವರೆಲ್ಲ ಜೀವನ ಮಾಡಲೇ ಇಲ್ವಾ? ತುಂಬ ದೂರಕ್ಕೆ ಹೋಗೋದು ಬೇಡ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಆದರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು? ಮಕ್ಕಳಾಗಲ್ಲ ಅನ್ನೋದು ಒಂದಿದೆ. ಅದು ಯಾಕೆ ಆಗ್ತಿಲ್ಲ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡ್ತಿದ್ದೀವ? ತಿನ್ನೋ ಆಹಾರ. ಹಿಂದೆ ಮ್ಯಾಗಿ ಇತ್ತ, ಪಿಜ್ಜಾ ಇತ್ತ, ಬರ್ಗರ್ ಇತ್ತ. ಇದು ಯಾವುದೂ ನಮ್ದಲ್ವೇ ಅಲ್ಲ. ನಮಗೆ ಗೊತ್ತು ಅದರಲ್ಲಿ ವಿಷ ಇದೆ ಅಂತ, ಆದರೂ ಹಾಳಾದ ನಾಲಿಗೆ ರುಚಿ ಅಲ್ವಾ? ಅದು ದುಡ್ಡು ಕೊಟ್ಟು ತಿನ್ನೋದು. ಮನೆಯಲ್ಲಿ ತಂಗಳನ್ನು ಮಿಕ್ಕಿದ್ರೆ ಮಾರನೇ ಸಾದನ್ನಿಟ್ಟು ಅದಕ್ಕೊಂಚೂರು ಉಳಿದಿರತಕ್ಕಂಥ ಸಾರೋ ಅಥವಾ ಮಜ್ಜಿಗೆನೋ ಹಾಕಿ ಕೈ ತುತ್ತಾಕೋರಮ್ಮ. ಯಾರ ಮನೆಗೆ ಯಾರ ಮಕ್ಕಳು ಕೈ ತುತ್ತಾಕ್ತಿದ್ದೀರಮ್ಮ ಇವತ್ತು? ಹೋಗಲಿ, ಅನ್ನ ಬಡಿಸ್ತಾ ಇದ್ದೀರಾ? ನಾಯಿಗಳಿಗೆ ತಟ್ಟೆ ಇಟ್ಟಂಗೆ ಇಟ್ಟು ಬಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅನ್ನೋ ಕಾಲ ಬಂದ್ಬಿಟ್ಟಿದೆ.
ಕಾಲ ಬಂದಿಲ್ಲ, ನಾವು ಮಾಡಿದ್ದೀವಮ್ಮ. ಅಡಿಗೆ ಮುಟ್ಟಬಾರ್ದು, ಶಾಲೆಗೆ ಹೋಗಿ ಬಂದರೆ ಕೈಕಾಲು ತೊಳಿಬೇಕು ಅಥವಾ ಬಟ್ಟೆ ಬದಲಾಯಿಸಬೇಕು, ಕೂತ್ಕೋಬೇಕು, ನಾನು ಬಡಿಸ್ತೀನಿ ಊಟನ. 2 ದಿವಸ ಮಾತಾಡಿ, 2 ದಿವಸ ನೀವು ಆ ಥರ ನಾನು ಬಡಿಸಿದ್ರೆ ಮಾತ್ರ ಊಟ ಮಾಡಬೇಕು, ಎಲ್ಲರೂ ಮಾಡಬಾರ್ದು. ನೀನು ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದೆ, ಮುಟ್ಟಬಾರ್ದು, ಅದನ್ನು ದೂರ ಇಡು. ಅನ್ನ ಅಂದರೆ ಏನು ಅಂದ್ಕೊಂಡಿದ್ದೀರಿ? ತಾಯಿ ಅನ್ನಪೂರ್ಣೇಶ್ವರಿ ಹೊಟ್ಟೆ ತುಂಬುತ್ತೆ. ಜೊತೆಗೆ ಅದರ ಹಿಂದೆ ಒಂದು ಸತ್ಯಾಂಶ ಇದೆ. ತಾಯಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಮಕ್ಕಳನ್ನ. ನಿಮ್ಮ ಹಿಡಿತಕ್ಕೆ ಯಾವಾಗ ಬರ್ತಾರೆ ಮಕ್ಕಳು ಅಂದರೆ ಈ ಕಂಡೀಷನ್ ಬರಬೇಕು. ಕೂತ್ಕೊಂಡು ನಾನು ಊಟ ಬಡಿಸ್ತೇನೆ, ನಾನು ಟಿ ವಿನಲ್ಲಿ ಒಳ್ಳೆ ಯಾವುದೋ ಸೀರಿಯಲ್ ಬರ್ತಿದೆ, ಹೋಗಲ್ಲ ಅನ್ನ ಇದೆ ಬಡಿಸ್ಕೊಂಡು ಊಟ ಮಾಡೋ ಅನ್ನೋ ಮಾತು ನೀವು ಆಡಿಬಿಟ್ರೆ ಇನ್ನು ಮಕ್ಕಳೆಲ್ಲಿಂದ ಬರಬೇಕು ದಾರಿಗೆ? ಅಲ್ವ ರಾಯರೇ? ರಜಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮೋ ನಮಃ, ಹಿಮಾಚಲ ಮಹಾಪಾವನಂಶಿತಾಯೇ ನಮೋ ನಮಃ, ಶಂಕರಾರ್ಥಾಂಗ ಸೌಂದರ್ಯಲಹರ್ಯೇ ನಮೋ ನಮಃ. ಆ ತಾಯಿಯ ಒಂದೊಂದು ಮಂತ್ರಗಳನ್ನು ಹೇಳ್ತಾ ಹೊರಟ್ರೆ ಈ ಕೇಶಗಳೆಲ್ಲ ಹಾಗಾಗಿಯೇ ನಿಂತ್ಕೊಳ್ಳುತ್ತೆ. ಅಂದರೆ ಆ ಪದಗಳಿಗೆ, ಆ ಮಂತ್ರಕ್ಕೆ ಅಂಥ ಒಂದು ಶಕ್ತಿ ಇದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಇದು ಈ ಭಾರತ ನೆಲದಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವೇದವಾಕ್ಯಗಳು. ಆದರೂ ಇವತ್ತು ನೀವು ಇಲ್ಲಿ ಯಾರ್ಯಾರೆಲ್ಲ ಬಂದಿದ್ದೀರಿ, ನಿಜಕ್ಕೂ ಬಹಳ ಅದೃಷ್ಟವಂತರಿದ್ದೀರಿ. ಅಲ್ಲಿ ತಾಯಿ ಪುಟ್ಟ ಮೂರ್ತಿ, ಸಣ್ಣದು ವಿಗ್ರಹ, ಅದು ನಾನೇನೋ ದೊಡ್ಡ ವಿಗ್ರಹ ಮಾಡಿಟ್ಬಿಟ್ಟಿದ್ದಾರೆ, ಅಲಂಕಾರ ಮಾಡ್ತಾರೆ ನೋಡಿದೆ. ನನ್ನ ಕಾರ್ಯಕ್ರಮಗಳ ಜನಸಾಗರ ನೋಡಿದಾಗ ನಾನು ಆ ಮಟ್ಟದ ಚಿಂತನೆಯೇ ಮಾಡಿದ್ದೆ. ನಾನು ಇದು ದೊಡ್ಡ ದೇವಸ್ಥಾನ, ನಾನು ಇಲ್ಲಿ ಬಂದಿವರು ಕರೆದಿರೋದು ಅಂತ. ಆದರೆ ಒಂದು ಸಂತೋಷ ಏನು ಗೊತ್ತಾ? ಇವತ್ತು ತುಳಸಿ ಹಬ್ಬ. ಮೊನ್ನೆಯಿಂದ 3 ದಿವಸದಿಂದ ಕಂಟಿನ್ಯೂ ನನ್ನ ಪ್ರೋಗ್ರಾಮಲ್ಲೇ ಇದ್ದೇನೆ. ರಾತ್ರಿ 2 ಗಂಟೆಗೆ ಬಂದು ಪುನಃ ನಾನು ಬೆಳಗ್ಗೆ ಬಂದು ಇಲ್ಲಿ ಕೆಲಸ ಮುಗಿಸಿ ಪುನಃ ಇಲ್ಲಿಗೆ ಬಂದು ಕಾರ್ಯಕ್ರಮ ಮಾಡಿ, ಈ ನಗೋ ಈಗ ಅಂದರೆ ನಾಳಿದ್ದು ನನ್ನ ಕಾರ್ಯಕ್ರಮ. ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂಥ ಸಾಲಿಗ್ರಾಮವಿದ್ದು, ಆ ಸಾಲಿಗ್ರಾಮಕ್ಕೆ ನಡೀತಿರ್ತಕ್ಕಂಥ ವಸಂತ ಮಾಧವನ ವಿಶೇಷವಾದಂಥ ಅನುಷ್ಠಾನ ನಡೆಯುತ್ತೆ ಭಾನುವಾರದ ಕಾರ್ಯಕ್ರಮಕ್ಕೆ ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸೋರಿದ್ದಾರೆ. ಆನಂದ್ ಗುರುಜಿ ಕಾರ್ಯಕ್ರಮ ಅಂದ್ರೇ ಆ ಜನಸಾಗರ, ಆ ತೃಪ್ತಿ. ಯಾವ ಜನ್ಮದ ಪುಣ್ಯವೋ ನನಗೆ ಗೊತ್ತಿಲ್ಲ. ಅಂತಹದ್ರಲ್ಲಿ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಅಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಿದ್ಧತೆಗಳಿದೆ. ಅಷ್ಟು ಸಿದ್ಧತೆಗಳ ಮಧ್ಯದಲ್ಲೂ ಇವರು ಬಂದು ಕೇಳಿದಾಗ ನಾನು ಹೇಳಿದ ಮಾತಿದೆ, ಶುಕ್ರವಾರ ತಾಯಿ ಸೇವೆ ಕರೀತಿದ್ದೀರಿ, ಅದರಲ್ಲೂ ವನದುರ್ಗೆ ಅಂತಿದ್ದೀರಿ, ಅಲ್ಲಿ ಮಾತಾಡೋ ದುರ್ಗೆನೇ ಇರಬೇಕು, ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತಂದೆ. ನನಗೆ ಬಹಳ ಸಂತೋಷವೂ ಆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಯಾವ ನಿಬಂಧನೆಗಳು ಇಲ್ಲ. ಯಾತಕ್ಕೋಸ್ಕರ ಇದು ಮಾಡಿದೆ ಅಂದರೆ ಇಲ್ಲಂಥದ್ದೊಂದು ಶಕ್ತಿ ಇದೆ. ನಮ್ಮದು ಬ್ಯಾಟ್ರಿ ಚಾರ್ಜ್ ಆಗಬೇಕಲ್ಲ, ರಾಜ್ಯವೆಲ್ಲ ರೌಂಡ್ ಹಾಕಬೇಕಾದ್ರೆ ನಮ್ಮ ಕಾರ್ಗೂ ಫ್ಯೂಯಲ್ ಬೇಕು, ಪೆಟ್ರೋಲು ಬೇಕು, ಜೊತೆಗೆ ಬ್ಯಾಟ್ರಿ ಚಾರ್ಜಲ್ಲಿರಬೇಕು. ಆ ಬ್ಯಾಟ್ರಿ ಚಾರ್ಜ್ ಆಗಿ ನಮ್ಮ ಗಾಡಿಗೆ ಡೀಸೆಲ್ ಬೀಳುವಂಥ ಜಾಗ ಯಾವುದಪ್ಪ ಅಂದರೆ ಇದು ವನದುರ್ಗೆ. ಹಾಗಾಗಿ ಇಂತಹ ಒಂದು ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ ಇಲ್ಲಿ ಬಂದಾಗ ಇಂತಹ ಮಹನೀಯರು, ಇಂತಹ ವೇದ ಪಂಡಿತರು, ಜೊತೆಗೆ ಆ ಪಕ್ಕದ ರಾಜ್ಯದಿಂದ ಬಂದಿರತಕ್ಕಂಥ ತಂತ್ರಿಗಳು, ಹಾಗೆ ಆತ ಇನ್ನೂ ಚಿಕ್ಕ ವಯಸ್ಸಲ್ಲೇ ಇಂಥ ಒಂದು ಸಾಧನೆಯನ್ನು ಮಾಡಿ ಇಲ್ಲಿ ಅಷ್ಟಮಂಗಳದೊಂದು ಪ್ರಶ್ನೆಯನ್ನು ಕಂಡು, ಆ ಪ್ರಶ್ನೆ ಕಂಡು ಇಲ್ಲಿ ಕೂತ್ಕೊಳ್ತೀನಿ ನಾನು ಅಂತ ತಾಯಿ ಹೇಳಿದ್ದಕ್ಕೆ ಇಲ್ಲಿ ಕೂಡಿಸಿದ್ದಾನಾತ. ನಮ್ಮ ರಾಜ್ಯದಲ್ಲಿ ಅಷ್ಟಮಂಗಳ ಪ್ರಶ್ನೆ ಬಗ್ಗೆ ನಿಮಗೆ ಪರಿಚಯ ಇಲ್ಲ. ಆದರೆ ಅಷ್ಟಮಂಗಳ ಅಂದರೆ ಏನಪ್ಪ ಅಂದರೆ ನಿಮ್ಮ ಪೂರ್ವಾಪರ, ನಿಮ್ಮ ಜಾತಕ, ನಿಮ್ಮ ಹಿಂದಿನ 3 ತಲೆಮಾರು, ಮುಂದಿನ 3 ತಲೆಮಾರು ಎಲ್ಲವೂ ಚರಿತ್ರೆ ಗೊತ್ತಾಗುತ್ತದೆ. ನಿಮ್ಮ ಗರ್ಭದಲ್ಲಿ ಯಾವ ಮಗು ಹುಟ್ಟುತ್ತೆ ಗೊತ್ತು, ಹಿಂದೆ ಯಾವ ಮಗು ಹುಟ್ಟಬೇಕಾಗಿತ್ತು ಗೊತ್ತು, ಎಲ್ಲಿ ಅಚಾತುರ್ಯಗಳಾಯಿತು ಅಂತ ಗೊತ್ತು, ನಿಮಗೆ ಜನ್ಮ ಕೊಟ್ಟವರು ನಿಮ್ಮ ತಂದೆ ತಾಯಿ ಹೆಸರು ಗೊತ್ತು, ಎಲ್ಲವೂ ಅಷ್ಟಮಂಗಳದಲ್ಲಿರುತ್ತೆ. ಅಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಇಲ್ಲಿ 64 ವಿದ್ಯೆಗಳಿದೆಯಲ್ಲ, ಒಂದೊಂದು ವಿದ್ಯೆನೂ ಅಷ್ಟಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಯಾವುದೂ ತಲೆಗಂಟಿಸ್ಕೊಂಡಿಲ್ಲ, ಅದಕ್ಕೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು ಇವತ್ತಂತೂ ಬಹಳ ಅತ್ಯಮೂಲ್ಯವಾಗಿರುವಂತಹದ್ದು ಶುಭ ಸಂಧ್ಯಾಕಾಲ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಭ ಶುಕ್ರವಾರದಂದು ದ್ವಾದಶಿಯಂದು ಸಂಧ್ಯಾಕಾಲ ಇವತ್ತಿನ ದಿವಸ ತುಳಸಿ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರು ತುಳಸಿಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿ, ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರನ್ನು ಮನೆಗೆ ಕರೆದು ಇಷ್ಟು ಅರಿಶಿಣ ಕುಂಕುಮವನ್ನು ಕೊಟ್ಟು, ನಿಮ್ಮ ಶಕ್ತಿಯಾನುಸಾರ ಸಕ್ಕರೆನೋ, ಬೆಲ್ಲನೋ, ಸಜ್ಜಿಗೆನೋ, ಬಾಳೆಹಣ್ಣೋ ಏನೋ ಒಂದು ತಾಂಬೂಲ ಕೊಟ್ಟು ಅವರ ಆಶೀರ್ವಾದ ಪಡೀರಿ. ಇದರಿಂದ ತುಂಬ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿರ್ತಕ್ಕಂಥ ಎಲ್ಲ ಈ ದೇವಾಲಯದ ಆಡಳಿತ ಮಂಡಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ತಾಯಿ ವನದುರ್ಗೆ ಆಕೆ ದರ್ಶನ ಕೊಡೋದಾದರೆ ಅಲ್ಲಿಗೆ ಬರ್ತೀವಿ. ಒಂದು ಸತಿ ಕೇಳಿ, ಅಮ್ಮನವರ ಸಾನ್ನಿಧ್ಯದಲ್ಲಿ ಅಲಂಕಾರ ಆಗಿದ್ದರೆ ಇಲ್ಲಿ ನೀವು ಮಹಾಮಂಗಳಾರತಿ ಮಾಡುವಾಗ ನಾನು ಅಲ್ಲಿ ಹೋಗಿ ಒಂದು ಆರತಿ ದರ್ಶನ ಮಾಡಿ ಪುನಃ ನಮ್ಮ ಮುಂದಿನ ಪಯಣವನ್ನು ಬೆಳೆಸಿ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಿದ್ದೀನಿ. ಭಾನುವಾರ ಸಾಧ್ಯವಾದರೆ, ಏನು ಇವಾಗಂತೂ ಹೆಣ್ಣುಮಕ್ಕಳಿಗೆ ಸಾಧ್ಯವಾದರೆ ಇಲ್ಲ, ಸಾಧ್ಯವಾಗುತ್ತೆ. ನನಗದೇನೂ ಗೊತ್ತಿಲ್ಲಪ್ಪ,
ಅದು ನನಗೆ ಗೊತ್ತಾಗಲ್ಲ. ಆದರೆ ಒಂದಂತೂ ಸತ್ಯ, 2 ಜೊತೆ ಬಟ್ಟೆ ನೀವು ಬ್ಯಾಗಲ್ಲಿ ಇಟ್ಕೊಂಬಿಟ್ರೆ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಮನೆಯಲ್ಲಿರ್ತಕ್ಕಂಥವರು ಉಪ್ಪಿಟ್ಟು, ಕೇಸರಿ ಬಾತು ಇರಲಿ, ಒಳ್ಳೆಯದಾಗಲಿ. ಒಂದೊಂದು ಕಾಲಕ್ಕೆ ಒಂದೊಂದು ಬದಲಾವಣೆ. ಏನೇ ಬದಲಾವಣೆ ಆದರೂ ಹುಟ್ಟೋ ಸೂರ್ಯ ಅಲ್ಲೇ ಹುಟ್ಟುತ್ತಾನೆ, ಚಂದ್ರ ಸಾಯಂಕಾಲ ತಂಪನ್ನೇ ಕೊಡ್ತಾನೆ. ಅಗ್ನಿ ಮುಟ್ಟಿದ್ರೆ ಸುಡುತ್ತೆ, ಗಾಳಿ ಇಲ್ಲ ಅಂದರೆ ಉಸಿರು ಹೋಗುತ್ತೆ. ಇದಕ್ಕೆ ಸರಿ ಸಮಾನ ಯಾವುದೂ ಇಲ್ಲ ಅಲ್ವಾ? ಈ ಪಂಚಭೂತಗಳಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಜೀವನ ಇನ್ನೂ ಅಮೂಲ್ಯವಾದಂಥ ರೀತಿ ಇರಲಿ. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿ. ಮಕ್ಕಳನ್ನು ಶಾಲೆ ಕಲಿಸಿದ್ರೆ ಸಾಲದು, ನಿಮ್ಮ ಮನೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ಕಲಿಸಿ. ನಿಮ್ಮ ಮನೆ ಯಜಮಾನರು ಏನು ಶ್ರಮ ಪಡ್ತಾರೆ ಅಂತ ಹೇಳಿ ಮಕ್ಕಳಿಗೆ. ಹಾಗೆ ಯಜಮಾನರಾಗಿರ್ತಕ್ಕಂಥವ್ರಲ್ಲಿ ಗಂಡಸರು ಬಂದಿದ್ದೀರಿ, ಅಣ್ಣ ತಮ್ಮಂದರು, ನೀವು ಹೇಳಿ ನಿಮ್ಮಮ್ಮ ಏನು ಕಷ್ಟಪಡ್ತಾರಯ್ಯ, ಅನ್ನ ತಟ್ಟೆಯಲ್ಲಿ ಬಿಸಾಕಬೇಡ, ಅದು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ಅಂತ, ತರಬೇಕಾದ್ರೆ ಭಾಳ ಕಷ್ಟ ಅಂತ ಹೇಳಿ, ಮಾಡೋದು ಇನ್ನೂ ಕಷ್ಟ ಅಂತ ಹೇಳಿ, ಅದಾದ ಮೇಲೆ ತೊಳೆದು ಮುಚ್ಚಿಡಪ್ಪ ಅಂತಲೂ ಹೇಳಿ. ಎಲ್ಲವೂ ತಂದೆ ತಾಯಿ ಅವ್ರಿಗವರೇ ಹೇಳ್ಕೋಬೇಕು. ಅಪ್ಪನ ಬೆಲೆ ಅಮ್ಮ ಹೇಳಬೇಕು, ಅಮ್ಮನ ಬೆಲೆ ಅಪ್ಪ ಹೇಳಬೇಕು. ಆವಾಗಲೇ ಮಕ್ಕಳು ಬುದ್ಧಿ ಕಲಿಯೋದು. ಇದನ್ನು ಯಾರೂ ಹೊರಗಡೆಯವ್ರು ಹೇಳ್ಕೊಳ್ಳಲ್ಲ. ಟಿ ವಿ ಸೀರಿಯಲಲ್ಲಿ ಹೇಳೋದೇ ಇಲ್ಲ, ಪಿಕ್ಚರಲ್ಲಂತೂ ತೋರಿಸೋದೇ ಇಲ್ಲ. ಅಲ್ಲಿ ತೋರಿಸೋದೆಲ್ಲ ಬೇರೆ. ನೋಡಿ, ಹೊಸದಾಗದು ಯಾವುದೋ ಅರ್ಧ ಕಟ್ ಮಾಡಿರುವಂಥ ಬಟ್ಟೆ ಬಂದಿದೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಿನ್ನ ದೇಹಕ್ಕೆ. ಇಂತಹ ಮಾತುಗಳನ್ನೇ ಆಡ್ತಾರೆ, ಮಕ್ಕಳ ದಾರಿ ತಪ್ಪಿಸ್ತಾರೆ. ಅದರಿಂದ ನಮ್ಮನೆ ಮಕ್ಕಳನ್ನ ನಾವು ಎಚ್ಚೆತ್ಕೊಳ್ಳೋಣ, ಹೇಗೆ ಬೇಕೋ ಹಂಗೆ ಸರಿ ಇಟ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ ಗುರುಗಳು ಹೇಳಿದ ವಿಷಯಗಳು ತುಂಬ ಚೆನ್ನಾಗಿತ್ತು. ಶೈಕ್ಷಣಿಕವಾಗಿ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಈಗಿನ ಆಹಾರ ಮತ್ತು ಮನೆಯಲ್ಲಿ ಸಂಸ್ಕಾರಗಳು ಎಲ್ಲ ತುಂಬ ಆನಂದವಾಗಿತ್ತು. ಪ್ರೋಗ್ರಾಮ್ ತುಂಬ ಖುಷಿ ಕೊಡ್ತು. ಇವತ್ತು ಇಲ್ಲಿ ಗುರೂಜಿ ಬಂದಿದ್ದು ತುಂಬಾ ಸಂತೋಷ ಆಯಿತು. ಅವರು ಏನಂದರೆ ನಾವು ದಿನ ಟಿ ವಿಲಿ ನೋಡ್ತಿರ್ತೀವಿ ಅವ್ರನ್ನ. ತುಂಬಾ ಖುಷಿ ಆಯಿತು ಇಲ್ಲಿ ಬಂದಿದ್ದು. ನಮ್ಮ ಊರಿಗೆ ಅವ್ರಿಗೆಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ. ಇಲ್ಲಿನ ದೇವ್ರೂ ಕೂಡ ಅಷ್ಟೇ ಪವರ್ಫುಲ್ ಇದೆ. ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಗುರೂಜಿಗೆ ಅವ್ರಿಗೆ. ಜೀ ಕನ್ನಡದಲ್ಲಿ ಯಾವಾಗಲೂ ನೋಡ್ತಿದ್ವಿ ಗುರೂಜಿಯವ್ರನ್ನ. ಇವತ್ತು ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಅವ್ರ ಆಶೀರ್ವಾದನೂ ತೊಗೊಂಡ್ವಿ. ಅವ್ರು ಹೇಳಿದ್ದು ಒಂದೊಂದು ಮಾತುಗಳನ್ನು ಪ್ರತಿದಿನ ನಮ್ಮ ಮನೇಲಿ ನಡೆಯೋವಂಥದ್ದೇ ಅವರು ಹೇಳಿದ್ದಾರೆ. ಸೊ ಅದನ್ನು ನಾವು ರೂಢಿ ಮಾಡ್ಕೊಳ್ಳಲ್ಲ ಅಷ್ಟೇ. ಹಾಗಾಗಿ ಈಗ ಅವ್ರು ಹೇಳಿರೋದ್ರಿಂದ ನಾವು ಮುಂದೆ ಅವ್ರು ಹೇಳಿರೋ ಮಾತುಗಳನ್ನ ಪಾಲಿಸಬೇಕು ಅಂತ ಇದ್ದೀವಿ.
एकदन्ताद्महे वक्रतुण्डाय धीमहि तन्नो दन्ति प्रचोदयात् गणानान्त्वा गणपतिं भवामहे कविं कवीनान्पमश्रुत्वं ज्येष्ठराजं ब्रह्मणां ब्रह्मणस्सुधानशृण्वन्नोदवस्येदसादनं ಬೆಂಗಳೂರಿಗೆ ದೊಡ್ಡ ಗಣಪತಿ, ರಾಜ್ಯಕ್ಕೆ ದೊಡ್ಡ ಗಣಪತಿ, ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಗಣಪತಿ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಮಹಾಗಣಪತಿಯ ಅನುಗ್ರಹ ಪಡೀಲಿಕ್ಕಾಗಿ ಇವತ್ತಿನ ದಿವಸ ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಸಾಕಷ್ಟು ಜನ ಭಕ್ತ ಸಾಗರನ್ನು ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಬೃಹತ್ ಮಟ್ಟದ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡೆಯುವಂಥ ಈ ಒಂದು ಸೌಭಾಗ್ಯ ಇವತ್ತು ಶ್ರೀನಿವಾಸ ಕಲ್ಯಾಣ ಜೊತೆಗೆ ಕಲ್ಯಾಣೋತ್ಸವದ ಕಾಲದಲ್ಲಿ ಶ್ರೀ ಮಹಾಗಣಪತಿಯನ್ನು ಅತ್ತ ಮಹಾಗಣಪತಿ ವಿಶ್ವಕ್ಷೇನ ಇತ್ತ ಮಹಾಗಣಪತಿಯ ವಿಶೇಷವಾದಂಥ ಆರಾಧನೆ. ಈ ಆರಾಧನಾ ಮಹೋತ್ಸವದಲ್ಲಿ ಯಾರೆಲ್ಲ ಗಣಪತಿಯನ್ನು ದರ್ಶನ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಗೋವಿಂದ 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 ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಸಂಭ್ರಮ ಇಲ್ಲಿ ಮನೆ ಮಾಡಿದೆ. ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಬಸವನಗುಡಿಯ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯನ್ನು ಕೂಡಿಸಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಭಕ್ತರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಎಷ್ಟೇ ಆದರೂ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ನಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಇಂತಹ ವೈಭವೀಪೂರಿತವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಕಲ್ಯಾಣೋತ್ಸವ ದರ್ಶನ ಮಾಡ್ತಕ್ಕಂಥದ್ದು ಪರಮ ಪಾವನ ಪುಣ್ಯಫಲ. ಯಾಕೆಂದರೆ ತಿರುಮಲ ತಿರುಪತಿನಲ್ಲಿ ಇಷ್ಟು ಹತ್ತಿರದಿಂದ ಸ್ವಾಮಿನ ದರ್ಶನ ಮಾಡೋದು ಭಾಳ ಕಷ್ಟವೇ ಸರಿ. ಅಂತಹದ್ರಲ್ಲಿ ಭಗವಂತನ ದರ್ಶನ ಮಾಡುವಂಥ ಇವತ್ತಿನ ಈ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪೂರ್ವಾರ್ಜಿತ ಪುಣ್ಯಫಲ ಅಂದರೆ ಅದು ತಪ್ಪಲ್ಲ. ಅಂತಹ ಕಲ್ಯಾಣೋತ್ಸವವನ್ನು ನಾವು ದರ್ಶನ ಮಾಡಿದ್ದೇವೆ. ಕಲ್ಯಾಣೋತ್ಸವದ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಮತ್ತಷ್ಟು ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಾವೀಗ ನೋಡ್ತಿರ್ತಕ್ಕಂತಹದ್ದು ಮೂಲ ವಿರಾಟ್ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಕಲ್ಯಾಣೋತ್ಸವದ ಈ ಸುಂದರವಾದಂಥ ಗಳಿಗೆ. ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಆ ಸುಂದರ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳದೆ ಬಹದಾನಂದವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ವಾಸ್ತವಿಕವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಕಲ್ಯಾಣ ಅಂತ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ನಡೀತಕ್ಕಂಥ ಕಲ್ಯಾಣ, ಆ ಕಲ್ಯಾಣವನ್ನು ಆನಂದದಾಯಕವಾಗಿ ಎಲ್ಲರೂ ನೋಡ್ತೀರಿ, ಆನಂದಿಸ್ತೀರಿ. ಆದರೆ ಕಲ್ಯಾಣ ಮಂಟಪದಲ್ಲಿ ಹೇಗಿರಬೇಕು, ಕಲ್ಯಾಣ ಮಂಟಪದ ಆ ಗತ್ತೇನು, ಕಲ್ಯಾಣ ಮಂಟಪದಲ್ಲಿರ್ತಕ್ಕಂಥ ದೇವತೆಗಳ ಆವಾಹನೆ ಏನು, ಇದೆಲ್ಲವನ್ನು ಸಹಿತ ಎಲ್ಲರೂ ಅರ್ಥಕೊಳ್ಳಬೇಕಾಗಿದೆ. ಕಲ್ಯಾಣ ಮಂಟಪಕ್ಕೆ ಬರ್ತಕ್ಕಂಥದ್ದು ಶೂ ಚಪ್ಪಲಿ ಹಾಕ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಒಂದು ಸುಖ ಸಂತೋಷವನ್ನು ವೈಭವೀಕರಿಸ್ಕೊಳ್ತಕ್ಕಂಥದ್ದಲ್ಲ. ವಧುವರರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹರಿಸಿ ಆಶೀರ್ವದಿಸಬೇಕಾಗಿರ್ತಕ್ಕಂಥ ಸುಂದರ ಗಳಿಗೆಯನ್ನು ಸದ್ವಿನಿಯೋಗಪಡಿಸ್ಕೊಳ್ಬೇಕು. ಎಷ್ಟೋ ಜನ್ಮ ಎತ್ತಿದ್ರೆ ಒಂದು ಮಾನವ ಜನ್ಮ,
ಅಂತಹ ಮಾನವ ಜನ್ಮದಲ್ಲಿ ಅತ್ಯದ್ಭುತವಾದಂತಹ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಿರ್ತಕ್ಕಂಥ ನಾವು ನೀವೇ ಭಾಗ್ಯವಂತರಾಗಿದ್ದೇವೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಎಲ್ಲ ಗಳಿಗೆಯಲ್ಲಿ ಏನೆಲ್ಲ ಕಲ್ಯಾಣೋತ್ಸವದ ವೈಭೋಗ ಇರುತ್ತೋ, ಏನೆಲ್ಲ ವಿಶೇಷ ಇರುತ್ತೋ ಅಂತೆಲ್ಲ ವಿಶೇಷತೆಗಳನ್ನು ಇಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅರಿಶಿನ ಕೊಟ್ಟಿದ್ದಿರಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗೋಧುಗಲ್ಲು ಕೊಡ್ತಕ್ಕಂಥದ್ದಾಗಲಿ ಪ್ರತಿಯೊಂದನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿದೆ. ಏನೇ ಆದರೂ ಆ ಶ್ರೀದೇವಿ ಭೂದೇವಿಯರನ್ನು ಕರ್ಕೊಂಡು ಬರುವಾಗ ಆ ಸುಂದರವಾದಂಥ ನೃತ್ಯ ಆಗಿರಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ವಿನಿಮಯ ತಿಳಿಸೋದಾಗಿರಲಿ ಎಲ್ಲವೂ ಸಹಿತ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಕಲ್ಯಾಣೋತ್ಸವದ ಈ ಶುಭಗಳಿಗೆ ಯಾರೆಲ್ಲ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿದ್ದೀರೋ, ಯಾರೆಲ್ಲ ಈ ಅಕ್ಷತಾ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರೋ, ನಿಮ್ಮೆಲ್ಲರ ಪರಮವಾಗಿರ್ತಕ್ಕಂತಹ ನಿಮ್ಮೆಲ್ಲರ ಜೀವನ ಪಾವನವಾಗಲಿ. ಯಾರು ವಾಸ್ತುಗುರದಲ್ಲಿ ವಿವಾಹವಾಗದಿರ ಸಮಸ್ಯೆಗಳ ಹೊತ್ತಿರತಕ್ಕಂಥವರು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ, ಹೆಣ್ಣು ಗಂಡು ಭೇದ ಭಾವ ಇಲ್ದಿರ, ಜಾತಿ ಮತ ಭೇದವಿಲ್ಲದಿರ ಎಲ್ಲರೂ ಸಹಿತ ಆನಂದದಿಂದ ನೋಡಿ ಆನಂದಿಸ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಕಲ್ಯಾಣೋತ್ಸವ ತಮ್ಮೆಲ್ಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಪದ್ಮುಕ್ಕಲವಾಡ ಅನಾಥರಕ್ಷಕ ಗೋವಿಂದ ಗೋವಿಂದ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಿತ್ಯವೂ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಹರೀಶ್ ಅವರು ಹಾಗೂ ಅಶ್ವತ್ಥನಾರಾಯಣ್ ಮತ್ತು ರಾಮಚಂದ್ರ ಇವರಿಬ್ಬರ ಸೇವೆ ಮಾತ್ರ ಮೆಚ್ಚಲೇಬೇಕು. ಯಾಕೆಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅದರಲ್ಲೂ ವಿಶೇಷವಾಗಿ ಅನ್ನದಾಸೋಹ ನಿತ್ಯವೂ ಸಹಿತ ತಾವು ಮಾಡುವ ಕಾಯಕವನ್ನು ಭಗವಂತನಿಗೆ ತೃಪ್ತಿಪಡಿಸುವಂಥ ರೀತಿ ಅಶ್ವತ್ಥನಾರಾಯಣ ರಾಮಚಂದ್ರರಾಗಲಿ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ದೊಡ್ಡ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಹರೀಶ್ ಅವರು ಅವರ ಕಾಯಕವನ್ನು ಅತ್ಯದ್ಭುತವಾಗಿ ನಡೆಸಿ ಭಗವಂತನ ಸೇವೆಯಲ್ಲಿ ಸದಾಕಾಲ ನಿರತರಾಗಿ ಗಣಪತಿಯ ಅನುಗ್ರಹವನ್ನು ಇಡೀ ನಾಡಿನ ದೇಶದ ಸಮಸ್ತ ಭಕ್ತರಿಗೂ ಸಹಿತ ಎಲ್ಲರಿಗೂ ಸದ್ವಿನಿಯೋಗ ಆಗಲಿ, ಎಲ್ಲರಿಗೂ ಸಿಗಲಿ ಅಂತ ಪ್ರತಿನಿತ್ಯದ ಪ್ರಾರ್ಥನೆ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಪ್ರಾರ್ಥನೆ ಮಾಡುವಂತಹ ಕಾಯಕವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹರೀಶ್ ಅವ್ರಿಗೂ ಹಾಗೂ ರಾಮಚಂದ್ರ ಅವ್ರಿಗೂ ಹಾಗೂ ಅಶ್ವತ್ಥನಾರಾಯಣರವ್ರಿಗೂ ಹಾಗೂ ಈ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಶ್ರೀನಿವಾಸನ ಅನುಗ್ರಹ ಸದಾಕಾಲ ಸಿಗಲಿ, ಒಳ್ಳೆಯದಾಗಲಿ.